ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಅತ್ಯದ್ಭುತ ಕಾರ್ಯಕ್ರಮ ಮೈ ಮೈಕ್ ದಿ ಬಾಕ್ಸ್ ಫುಲ್ ಆಫ್ ಅನ್ಟೋಲ್ಡ್ ಸ್ಟೋರೀಸ್ ಸೀಸನ್ 6 ಕಾರ್ಯಕ್ರಮ ಇದೇ ಆಗಸ್ಟ್ 6ಕ್ಕೆ ನಿಗದಿಯಾಗಿದೆ. ಇದೇ ಬುಧವಾರ ಚನ್ನಸಂದ್ರದಲ್ಲಿರುವ RNSIT ಕ್ಯಾಂಪಸ್ನ RN ಶೆಟ್ಟಿ ಆಡಿಟೋರಿಯಂನಲ್ಲಿ ಬೆಳಗ್ಗೆ 9:30ರಿಂದ ಸಂಜೆ 5:30ರವರೆಗೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಸಾಧಕರ ಬದುಕಿನ ಯಾರಿಗೂ ಹೇಳದೆ ಅವರಲ್ಲೇ ಉಳಿದ ಅವರ ಲೈಫ್ ಸ್ಟೋರಿಗಳನ್ನ ತೆರೆದಿಡಲಿದ್ದಾರೆ. ಕಳೆದ 5 ಸೀಸನ್ಗಳನ್ನ ಈವರೆಗೂ ಕೂಡ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಿರುವಂತಹ RNS ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿಯೂ ಕೂಡ ಅದ್ದೂರಿಯಾಗಿ ಆಯೋಜನೆಯನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಪ್ರಖ್ಯಾತಿಯಾಗಿರುವಂತಹ ಬಹಳಷ್ಟು ಸಾಧಕರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಟಿವಿ ಡಿಜಿಟಲ್ ಪಾರ್ಟ್ನರ್ ಕೂಡ ಆಗಿದೆ. ಬಹಳ ಜನ ಇಂಟ್ರೆಸ್ಟ್ ಕೊಟ್ಟು ಇದನ್ನ ಬಂದು ನೋಡ್ತಾರೆ, ರಿಜಿಸ್ಟರ್ ಮಾಡ್ತಾರೆ. 300-400ರಿಂದ ಹಿಡಿದು ಶುರು ಆಗಿದ್ದಾಗ ಈಗ 1900ರಿಂದ 2000 ಜನ ರಿಜಿಸ್ಟರ್ ಮಾಡೋ ಸ್ಟೇಜ್ ಅಲ್ಲಿ ತಲುಪಿದೀವಿ ನಾವು. ಸೊ ಇದು ಯಾವ ತರ ದಿಕ್ಕು ತೋರ್ಸತ್ತೆ ಅಂದ್ರೆ RNS ಗ್ರೂಪ್ ಬರೀ ಒಂದು ಎಜುಕೇಶನಲ್ ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ಯಾವ ತರ ಮುಂದೆ ಬರಬೇಕು, ಸ್ಟೂಡೆಂಟ್ ನ ಎಲ್ಲಾ ತರ ಒಂದು ಉನ್ನತಿಗೆ ಪೂರಕವಾಗಿರ್ಬೇಕು ಅನ್ನೋ ಒಂದು ಎಜುಕೇಶನ್ ಫೀಲ್ಡ್ ಆಗ್ಲಿ, ನಾನ್ ಎಜುಕೇಶನ್ ಫೀಲ್ಡ್ ಆಗ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗ್ಲಿ ಎಲ್ಲದರಲ್ಲೂ ಅದು ಒಂದು ಸಪೋರ್ಟ್ ಮಾಡ್ತಾ ಇದೆ. ನಮ್ಮ ಮ್ಯಾನೇಜ್ಮೆಂಟ್ ಅದೇ ತರ ಎಲ್ಲ ಒಂದು ಆಕ್ಟಿವಿಟೀಸ್ಗೂ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟು ಮುಂದುವರಿಲಿ ಅಂತ ಹೇಳ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಿನ್ಸಿಪಾಲ್ ಆಗಿರ್ಬೋದು ಅಥವಾ ಡೀನ್ ಆಗಿರ್ಬೋದು, MBA ಡೀನ್ ಆಗಿರ್ಬೋದು, ಬಹಳ ಅತ್ಯುನ್ನತ ಮಟ್ಟದಲ್ಲಿ ಈ ಕಾಲೇಜನ್ನ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಅವ್ರಿಗೆ ಆಲ್ವೇಸ್ ವಿ ಸಪೋರ್ಟ್ ದೆಮ್. ಯಾವುದೇ ತರಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಏನೇ ಒಂದು ಆಕ್ಟಿವಿಟೀಸ್ ದೇ ವಾಂಟ್ ಟು ಸ್ಟಾರ್ಟ್, ವಿ ಆರ್ ಆಲ್ವೇಸ್ ದೇರ್ ಫಾರ್ ದೆಮ್. ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂದ್ರೆ, ನಾವುಗಳೆಲ್ಲ ಬೆಳೆದಿದ್ದ ರೀತಿ ಬೇರೆ, ಇವತ್ತಿನ ಜೆನ್ಸಿ ಮಕ್ಕಳು ಬೆಳೀತಿರೋ ರೀತಿ ಬೇರೆ. ದೇ ಆರ್ ವೆರಿ ಗುಡ್, ದೇ ಆರ್ ಎಕ್ಸಲೆಂಟ್, ಬಟ್ ದೇ ನೀಡ್ ಟು ಬಿ ನರ್ಚರ್ಡ್. ಈ ಮೈ ಮೈಕ್ ಅಂತ ಪ್ರೋಗ್ರಾಮ್ ಅಲ್ಲಿ ನಾವು ಮಹನೀಯರ ಒಂದು ಯಶೋಗಾಥೆಯನ್ನ ಸಾದರಪಡಿಸ್ತೇವೆ. ಒಬ್ಬ ಮನುಷ್ಯ ತನ್ನ ಏನೂ ಇಲ್ಲದೆ, ಯಾರ ಸಪೋರ್ಟ್ ಇಲ್ಲದೆ ಜೀವನದಲ್ಲಿ ಹೇಗೆ ಮೇಲ್ ಬರಬಹುದು ಅನ್ನೋ ಒಂದು ಅವನ ಕಥೆಗಳನ್ನ, ಅವರ ಒಂದು ನೋವು ನಲಿವುಗಳನ್ನ, ಆ ಒಂದು ಪಯಣದಲ್ಲಿ ಅವರು ಅನುಭವಿಸಿದಂಥ ಎಲ್ಲ ಕಷ್ಟ ಸುಖಗಳನ್ನ ಅವರು ಮಕ್ಕಳ ಜೊತೆ ಶೇರ್ ಮಾಡ್ಕೋತಾರೆ. ಇದರ ಉದ್ದೇಶ ಇಷ್ಟೇ, ಈ ಥರ ಒಂದು ಇನ್ಸ್ಪಿರೇಷನಲ್ ಟಾಕ್ಸ್ ಏನಿರ್ತದೆ ಆ ಮಕ್ಕಳಿಗೆ ದಾರಿದೀಪ ಆಗ್ತದೆ. ಎಷ್ಟೋ ಮಕ್ಕಳು ಅದನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮದು 6ನೇ ಅವತರಣಿಕೆ. ಇಲ್ಲಿವರೆಗೆ 1900 ಮಕ್ಕಳು ರಾಜ್ಯಾದ್ಯಂತ ಈ ಕಾರ್ಯಕ್ರಮಕ್ಕೆ ತಮ್ಮ ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೊಂಡಿದ್ದಾರೆ. ಈ ಮೈ ಸೀಸನ್ 6 ಅನ್ನೋದು ಇದು 6ನೇ ಅವತರಣಿಕೆ. ಲಾಸ್ಟ್ 5 ಸೀಸನ್ನಲ್ಲಿ 52 ಜನ ಮಹನೀಯರು ತುಂಬ ಕಡು ಬಡತನದಿಂದ, ತುಂಬ ಕೆಳಮಟ್ಟದಿಂದ ಬಂದು ಸೊಸೈಟಿಗೆ ಅವ್ರದೇ ಆದಂಥ ಒಂದು ಛಾಪು ಮೂಡಿಸಿದ್ದಾರೆ. ಈ ಸಲ 11 ಜನ ಬರ್ತಾ ಇದ್ದಾರೆ. ಟೋಟಲ್ 63 ಜನ ಮಹನೀಯರು ಇಲ್ಲಿವರೆಗೂ ಮೈಕ್ 6 ಸೀಸನ್ವರೆಗೂ ಅವರ ಯಶೋಗಾಥೆ, ಅವ್ರು ನಡೆದು ಬಂದಂಥ ದಾರಿನ ನಮ್ಮ ಯುವ ಜನತೆಗೆ ಹೇಳಿ ಅವ್ರನ್ನ ಒಂದು ಉರಿದುಂಬಿಸ ಒಂದು ಮಹಾ ಕಾರ್ಯನ ಇಲ್ಲಿವರೆಗೂ ನಡೆದಿದೆ. ಇನ್ನು ಮುಂದೂ ನಡ್ಕೊಂಡು ಹೋಗುತ್ತೆ. ಈ ಸಲ ಇವರು ಶ್ರೀ ಸೀಮಂತ್ ಕುಮಾರ್ ಅವರು, ಬ್ಯಾಂಗ್ಳೂರು ಕಮಿಷನರ್ ಅವರು ಈ ಮೈಕ್ ಸೀಸನ್ 6ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. RNS MBA ಅನ್ನೋ ಬ್ಯಾನರ್ನಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮನ ನಾವು ಆಯೋಜಿಸಲಿಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಶಿಕ್ಷಣ ಕ್ಷೇತ್ರ, ಪೊಲೀಸ್ ಡಿಪಾರ್ಟ್ಮೆಂಟ್, ಆರೋಗ್ಯ ಕ್ಷೇತ್ರ, ಅಗ್ರಿಕಲ್ಚರ್ ಕ್ಷೇತ್ರ, ವೈಲ್ಡ್ ಲೈಫ್ ಕ್ಷೇತ್ರ, ಎಲ್ಲ ವರ್ಗಗಳಿಂದ ನಾವು ಮಹನೀಯರು, ಸಾಧಕರನ್ನ ನಾವು ಈ ಒಂದು ಕಾರ್ಯಕ್ರಮಗಳಿಗೆ ಬಂದು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡಿಸ್ತಾ ಇದ್ದಾರೆ. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಕಂಡುಕೊಬಹುದು ಅವರ ಜೀವನದ ಅನುಭವ, ಅವರು ಹೇಗೆ ಇವತ್ತು ಈ ಮಟ್ಟಕ್ಕೆ ತಲುಪಿದ್ರು ಅನ್ನೋದನ್ನ ಅವರು ಒಂದು ಜೀವನದ ಕಥೆಯನ್ನು ಹೇಳ್ಕೊಳ್ತಾರೆ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗುತ್ತೆ. ಜೀವನದಲ್ಲಿ ಎಲ್ಲರಿಂದ ಕಲಿಬೇಕು, ತಪ್ಪುಗಳು ಮಾಡ್ತೀವಿ, ಶ್ರೇಯಸ್ ಸಿಗುತ್ತೆ, ಪುನಃ ಬೀಳ್ತಾರೆ, ಹೇಳ್ತಾರೆ. ಬಟ್ ಸಾಧಕರಾಗಿ ಒಂದು ಪದ್ಮಶ್ರೀ ಅವಾರ್ಡ್ ತಗೊಳ್ಳೋದು, ಇಲ್ಲ ಜನ ಗುರ್ಸಂತ
ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿ ಜನದ ಮೆಚ್ಚುಗೆ ಗಳಿಸೋದಷ್ಟು ಸುಲಭ ಅಲ್ಲ ಇವತ್ತು. ಇವರ ಒಂದು ಸಾಧನೆಯನ್ನು ಕೇಳಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲೋ ಪೇಪರಲ್ಲಿ ಓದ್ತೀವಿ ಅವರಿಗೆ ಪದ್ಮಶ್ರೀ ಸಿಕ್ತು, ಪದ್ಮ ಅವಾರ್ಡ್ ಸಿಕ್ತು ಅಂತ. ಆದ್ರೆ ಪದ್ಮಶ್ರೀ ಪಡೆದವರಿಂದನೇ ಒಂದು ಅವರ ಬಾಯಿಂದ ಒಂದು ಅವರ ಹೇಗೆ ಬಂದ್ರು, ಅವ್ರ ಜೀವನ ಶೈಲಿ ಹೇಗಿತ್ತು, ಈಗ ಹೇಗಾಗಿದೆ, ಈ ಸಾಧನೆ ಹೇಗೆ ಮಾಡಿದ್ರು ಅನ್ನೋದನ್ನ ಅವರು ಹೇಳಿದಾಗ ಖಂಡಿತ ಅವರು ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಪ್ರೇರಣೆ ಆಗಿದ್ದಾರೆ. ಹಿಂದೆ ಎಲ್ಲ ನಾವು ನೋಡಿದೀವಿ, ಸುಮಾರು ಅವರ ಟಾಕ್ಸ್ ಅಲ್ಲಿ ಅವರು ಕಣ್ಣೀರು ಹರಿಸಿದ್ದು ಸಹ ಇದೆ ಅವರ ಜೀವನ ಕಥೆಗಳನ್ನು ಕೇಳಿದಾಗ. ಸೊ ಜೀವನದ ಮೌಲ್ಯಗಳನ್ನ ಕಲಿಯೋದಕ್ಕೆ ಇದು ಹೇಳಿ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇದ್ರ ಜೊತೆಗೆ ನಾವು ಇಂಥದೇ ಒಂದು ತರಗತಿನ ನಾವು ಯಾರು ಟಾರ್ಗೆಟ್ ಮಾಡಿಲ್ಲ. ಇದಕ್ಕೆ ಯಾವುದೇ ಕೋರ್ಸಿನ ವಿದ್ಯಾರ್ಥಿಗಳಾಗ್ಲಿ, ಯಾವುದೇ ಜನ ಇದಕ್ಕೆ ಪ್ರೇರಿತರಾಗಿ ಬಂದರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ. ಇದಕ್ಕೆ ಯಾವುದೇ ಶುಲ್ಕ ಕೂಡ ಇರೋದಿಲ್ಲ. ಯಾರು ಬೇಕಾದ್ರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಅದರಿಂದ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದ್ರೆ ಇದಕ್ಕಿಂತ ಒಂದು ಸೌಭಾಗ್ಯ ಇನ್ಯಾವುದೂ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಬರುವವರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಸಾಮಾನ್ಯ ಜನರು ಕೂಡ ಬರಬಹುದು. ಎಲ್ಲರಿಗೂ ತೆರೆದ ಕಾರ್ಯಕ್ರಮ ಅಂದ್ರೆ ಮೈ ಮೈಕ್. ಈ ಬಗ್ಗೆ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಯಾರೆಲ್ಲ ಸಾಧಕರು ಬರ್ತಾ ಇದ್ದಾರೆ, ಹೇಗೆ ರಿಜಿಸ್ಟ್ರೇಷನ್ ಮಾಡಿಸಬಹುದು, ಎಲ್ಲ ಮಾಹಿತಿಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. We would like to invite everybody across Karnataka to be a part of this particular program. So ಇದರಲ್ಲಿ ಅಡ್ವಾಂಟೇಜಸ್ ಏನಿದೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡೋದ್ರಿಂದ ಅಂದ್ರೆ, ಒಂದು ಎಲ್ಲರೂ ಬರೋರ್ಗೆಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಸೊ ದಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಸರ್ಟಿಫಿಕೇಟ್ ಇಂದ ಅವ್ರ AICTE ಪಾಯಿಂಟ್ಸ್ ಕೂಡ ಆಡ್ ಆಗುತ್ತೆ. ಒಂದು ಮತ್ತೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಆದರೂ ಇಲ್ಲಿ ಪಾರ್ಟಿಸಿಪೆಂಟ್ಸು ಅವ್ರಿಗೆಲ್ಲರಿಗೂ ಕಾಲೇಜ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ವರ್ಕಿಂಗ್ ಲಂಚ್ ಆರ್ಗನೈಸ್ ಆಗಿದೆ. ಅದಿನ್ನೊಂದು ವ್ಯಾಲ್ಯೂ ಆಡೆಡ್ ಆಟ್ರಿಬ್ಯೂಟ್. ಹುಡುಗರು ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋದನ್ನು ತಪ್ಪುತ್ತೆ ಅಂತ ನಮ್ಮಲ್ಲೇನೇ ಲಂಚ್ ಆರ್ಗನೈಸ್ ಮಾಡಿದಿರಿ. ಮತ್ತೆ ಇದ್ರ ಮೂಲಕ ಇನ್ನೊಂದು ಹೇಳ್ಬೇಕಂದ್ರೆ, ವಿ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಅವರ್ ಎಸ್ಟೀಮ್ಡ್ ಸ್ಪಾನ್ಸರ್ಸ್ ಹೂ ರಿಯಲಿ ಸ್ಪಾನ್ಸರ್ ದಿಸ್ ಪರ್ಟಿಕ್ಯುಲರ್ ಈವೆಂಟ್ ಮೈ ಮೈಕ್. ಸೊ 28 ಸ್ಪಾನ್ಸರ್ಸ್ ಇದ್ದಾರೆ ಇದರಲ್ಲಿ. ಅದರಲ್ಲಿ ನಮ್ಮ ಡಿಜಿಟಲ್ ಪಾರ್ಟ್ನರ್ ಫಸ್ಟ್ ಆಫ್ ಆಲ್ ಆಗಿರೋಂಥ ಕರ್ನಾಟಕ ಟಿವಿ ಮತ್ತೆ ಇವರು ಡಿಜಿಟಲ್ ಪಾರ್ಟ್ನರ್ ಆಗಿರೋಂಥ ವಿಶ್ವವಾಣಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀರಿ. ಸೊ ಇನ್ ಹೌಸ್ ಅಲ್ಲಿ ವರ್ಕ್ ಏನಿದ್ದು ಅಂದ್ರೆ ಡಾಕ್ಯುಮೆಂಟೇಶನ್ ಮಾಡೋದು, ಮೇನ್ಲಿ ಸ್ಟೂಡೆಂಟ್ಸ್ನ ಟ್ರ್ಯಾಕ್ ಮಾಡೋದು. ನಾವು ಸ್ಪಾನ್ಸರ್ಶಿಪ್ಗೆ ಕಳಿಸ್ತಿದ್ವಿ ಸ್ಟೂಡೆಂಟ್ಸ್ನ. ಅವ್ರು ಹೇಗೆ ಮಾಡ್ತಿದ್ದಾರೆ, ಅವ್ರದ್ದು ಪ್ರೋಗ್ರೆಸ್ ಏನು ಅಂತ ಟ್ರ್ಯಾಕ್ ಮಾಡೋದೇ ನಮ್ದಾಗಿತ್ತು. ಮೇಲ್ ಸೆಂಡ್ ಮಾಡೋದು, ಸ್ಪೀಕರ್ಗೆ ಇನ್ವಿಟೇಷನ್ಸ್ ರೆಡಿ ಮಾಡೋದು, ಮತ್ತೆ ಅಲ್ಲೇನೇನು ಮೇನ್ ಮೆಟೀರಿಯಲ್ಸ್ ಏನೇನು ಬೇಕಿತ್ತು ಅದನ್ನೆಲ್ಲ ಅರೇಂಜ್ ಮಾಡೋದು, ರೋಲ್ಸ್ನ ಅಸೈನ್ ಮಾಡಿ ಕೋಆರ್ಡಿನೇಟ್ ಮಾಡೋದೇ ನಮ್ಮ ಕೆಲಸ ಆಗಿತ್ತು. ಇದರಿಂದ ನಾವು ತುಂಬ ಕಲ್ತಿದ್ದೀವಿ. ಲೈಕ್ MBA ಅಲ್ಲಿ ಬರೀ ಥಿಯರಿ ಓದ್ತಿರ್ತೀವಿ. ಸೊ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡಬೇಕು, ಟೀಮ್ ಕೋಆರ್ಡಿನೇಷನ್ ಅಂದರೆ ಏನು, ಕಮ್ಯುನಿಕೇಷನ್ ಹೇಗೆ ಅನ್ನೋದೆಲ್ಲ ಇಲ್ಲಿ ಇಂಪ್ರೂವ್ ಆಗಿದೆ. ಐ ಥಿಂಕ್ ಇದರಿಂದ ನಾವು ಜಾಸ್ತಿ ಡೆವಲಪ್ ಆಗ್ತಿದ್ದೀವಿ. ಲೈಕ್ ಪರ್ಸ್ನಲಿನೂ ಗ್ರೋತ್ ಆಗಿದ್ದೀವಿ, ಪ್ರೊಫೆಷ್ನಲಿನೂ ಗ್ರೋತ್ ಆಗಿದೆ. ಸೊ ಎಲ್ಲ ಸ್ಟೂಡೆಂಟ್ಸು ಈ ಥರದ್ರಲ್ಲಿ ಇನ್ವಾಲ್ವ್ ಆಗಿ ತುಂಬ ಕಲಿಬೇಕು ಅಂತ ನಾನು ಹೇಳ್ತೀನಿ. Like event is on August 6th, that is Wednesday. I request every one of you to attend this event. ನಾವು ಸ್ಪೀಕರ್ಸ್ನ ಎಲ್ಲ ಒಂದೇ ಫೀಲ್ಡಿಂದ ನಾವು ಕರೆಸಿಲ್ಲ, ಎಲ್ಲ ಬೇರೆ ಬೇರೆ ಫೀಲ್ಡಿಂದ ಕರೆಸ್ತಾ ಇದ್ದೀವಿ. ಈ ಸ್ಪೀಕರ್ಸ್ ಬಂದು ಅವರು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲ್ ಬಂದು ಈ ಸ್ಥಾನದಲ್ಲಿ ಸಾಧಕರಾಗಿ ಬರ್ತಾ ಇರೋದು. ಆ್ಯಂಡ್ ಇದು ನಮ್ಮ ಸ್ಟೂಡೆಂಟ್ಸ್ಗೆ ಹೆಂಗೆ ಇನ್ಸ್ಪೈರ್ ಆಗುತ್ತೆ ಅಂದರೆ, ಎಲ್ಲ ಸ್ಟೂಡೆಂಟ್ಸೂ ಚಿಕ್ಕ ವಯಸ್ಸಿಂದನೇ ತುಂಬ ಖುಷಿ, ಸಂತೋಷದಲ್ಲಿ ಅವರು ಬೆಳೆದು ಬಂದಿರಲ್ಲ, ಸುಖದಲ್ಲಿ ಬೆಳೆದು ಬಂದಿರಲ್ಲ. ಒಂದಿಷ್ಟು ಜನದ ಜೀವನದಲ್ಲಿ ಅವರು ಕಷ್ಟಪಟ್ಟು ಬಂದಿರ್ತಾರೆ. ಈ ಸ್ಪೀಕರ್ಸ್, ಒಬ್ಬೊಬ್ರು ಸ್ಪೀಕರ್ಸ್ ಜೀವನ ಏನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಒಂದಿಷ್ಟು ಸ್ಟೂಡೆಂಟ್ಸಿಗೆ ಆ ಡಾಟ್ಸ್ ಕನೆಕ್ಟ್ ಆಗುತ್ತೆ. ಅವರು ಈ ಸ್ಪೀಕರ್ಸ್ ಸಾಧನೆನ ಇನ್ಸ್ಪೈರ್ ಮಾಡಿಕೊಂಡು ಅವರು ಅವ್ರ ಜೀವನದಲ್ಲಿ ಮೇಲ್ ಬರ್ಬೋದು. ಈ ಥರ ಇದು ನಮ್ಮ ಈವೆಂಟ್ನ ಮೇನ್ ಉದ್ದೇಶ ಆಗಿರುತ್ತೆ. ಅದಕ್ಕೆ ಎಲ್ಲ ಸ್ಟೂಡೆಂಟ್ಸ್, ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಆಲ್ ಓವರ್ ಕರ್ನಾಟಕ ಯಾರಾದರೂ ಬರ್ಬೋದು ಆಡಿಯನ್ಸ್ ಆಗಿ. ಆ್ಯಂಡ್ ವಿ ವಿಲ್ ಬಿ ಪ್ರೊವೈಡಿಂಗ್ ದ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ಸ್. ಈ ಥರ ನಾವು ಮೆಮೆಂಟೋಸ್, ಸರ್ಟಿಫಿಕೇಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಬಂದು ಭಾಗವಹಿಸಿ ಈವೆಂಟ್ನ ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡಿ ಅಂತ ವಿನಂತಿಸ್ತೀನಿ. ಥ್ಯಾಂಕ್ ಯು. ಅಂದರೆ in-house is where we have all the roles and responsibilities. Documentation ಅನ್ನೋದು ಒಂದು ಬ್ಯಾಕ್ ಬೋನ್ ಆಫ್ ಎನಿ ಈವೆಂಟ್. ಸೊ ಒಂದು ಈವೆಂಟ್ ಗ್ರ್ಯಾಂಡ್ ಸಕ್ಸಸ್ ಆಗ್ತಿದೆ ಅಂದರೆ ಅದರಿಂದ ಇರೋ ಬ್ಯಾಕ್ಗ್ರೌಂಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಇಸ್ ಐ ಆಮ್ ಪ್ರೈಡ್ ಹ್ಯಾವಿಂಗ್ ದಟ್ ಪ್ರೈಡ್ ಬೀಯಿಂಗ್ ಅ in-house ಮೆಂಬರ್. ಆ್ಯಂಡ್ ಈ ಈವೆಂಟ್ ಬಗ್ಗೆ ಹೇಳಬೇಕಂದ್ರೆ, ದಿಸ್ ಇಸ್ ಆರ್ 6th event where 5 events are
completed successfully. So 6th event success agi agutte anta we are expecting in more number to join. And speakers andre as told, it is from different departments, different sectors, different fields. So ಪ್ರತಿಯೊಬ್ರು ಬರೋರು, it is they are very inspiring and very collaborative, and you will also have opportunities to know what they are into. You'll have ideas. So I wish everyone participate in this program and be beneficial also. Thank you. ಸ್ಟೂಡೆಂಟ್ ಕೋಆರ್ಡಿನೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮ ಕಡೆ ಈಗ ಈ ಇವೆಂಟ್ ಏನಿದೆ ಅಂದ್ರೆ ಸ್ಟೂಡೆಂಟ್ ಡ್ರೈವನ್ ಇವೆಂಟ್. ಸೊ ಮ್ಯಾನೇಜ್ಮೆಂಟ್ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತದೆ ಅಂದ್ರೆ ಎಲ್ಲ ಅಲೋ ಮಾಡಿದೆ ನಮಗೆ. ಪ್ರಮೋಷನ್ ಹೋಗ್ಲಿಕ್ಕಾಗಲಿ ಮತ್ತೆ ಸ್ಪಾನ್ಸರ್ಶಿಪ್ ರೈಸ್ ಮಾಡ್ಲಿಕ್ಕಾಗಲಿ ಏನೂ ಇದು ಮಾಡಲಿಲ್ಲ. ಮತ್ತೆ 1 ಡೇದಲ್ಲಿ 200+ ಕಾಲೇಜ್ನ ನಾವು ಇನ್ವೈಟ್ ಮಾಡಿದ್ವಿ ವಿತ್ ಇನ್ವಿಟೇಷನ್ ಕಾರ್ಡ್. ಮತ್ತೆ ಆಗಲೂ ಕೂಡ ಸ್ಟೂಡೆಂಟ್ಸ್ ಕೋಆರ್ಡಿನೇಷನ್ ಏನು ಉಂಟಲ್ಲ ಪಾಸಿಟಿವ್ ಇತ್ತು, ಏನೂ ಆಟಿಟ್ಯೂಡ್ ಇಲ್ಲ, ಬಟ್ ಪಾಸಿಟಿವ್ ರೆಸ್ಪಾನ್ಸ್. ಮತ್ತು ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಒಂದು ನೈಟ್ 12 o'clock ತನಕ ವರ್ಕ್ ಮಾಡಿದ್ದಾರೆ, ಲೇಟ್ ನೈಟ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ತುಂಬ ಫ್ಯಾಕಲ್ಟೀಸಿಂದ ತುಂಬ ಕೋಆರ್ಡಿನೇಷನ್ಸ್ ಉಂಟು ಅಷ್ಟೇ. ಥ್ಯಾಂಕ್ಸ್ ಫಾರ್ ದ ಸ್ಟೂಡೆಂಟ್ ಕೋಆರ್ಡಿನೇಷನ್. ಮತ್ತು ಇದು ತುಂಬ ಬಿಗ್ ಇವೆಂಟ್ ಆಗಿರೋದ್ರಿಂದ ನಮ್ಮ ಸರ್ಸ್ಗಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತು ಸ್ಟೂಡೆಂಟ್ಸು ಅಷ್ಟೇ ಕ್ರಿಯೇಟಿವಿಟಿ ರೂಮಿಂದ ಎಲ್ಲ ನೈಟ್ ವರ್ಕ್ ಮಾಡಿದ್ದಾರೆ, ಅರೌಂಡ್ ದ ಕ್ಲಾಕ್ ವರ್ಕ್ ಮಾಡಿದ್ದಾರೆ. ಏನು ಅಂದರೆ ಟ್ಯಾಗ್ಲೈನ್ ಇರೋ ಥರನೇ ಇಟ್ ಈಸ್ ಅ ಬಾಕ್ಸ್ ಫುಲ್ ಆಫ್ ಅನ್ಟೋಲ್ಡ್ ಸ್ಟೋರೀಸ್ ಅಂತ. ಈಗ ಗೆಸ್ಟ್ ಬಗ್ಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಆದ ಚಿರಾಗ್ ಅವ್ರು ಮಾತಾಡಿದ್ದಾರೆ. ಅಂದರೆ ಯಾರ್ಯಾರು ಬರ್ತಾ ಇದ್ದಾರೆ, 11 ಗೆಸ್ಟ್ಗಳಿದ್ದಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ, ಬೇರೆ ಬೇರೆ ಫೀಲ್ಡ್ಗಳಿಂದ ಬರ್ತಾ ಇರೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿಗಳಿರುತ್ತೆ. ಆ್ಯಂಡ್ ಈಗ ಸ್ಟೂಡೆಂಟ್ಸ್ ಆಗಿ ಎಲ್ಲರೂ ಓದಿರೋ ತಕ್ಕನಂಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದಿಲ್ಲ ಈ ಕಾಲದಲ್ಲಿ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರಿಂದ ಇವರ ಇನ್ಸ್ಪೈರಿಂಗ್ ಸ್ಟೋರಿಗಳನ್ನ ಕೇಳಿ ಅವ್ರ ಥರನೇ ಯಾರು ಬೇಕಾದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ಮಧುಚಂದನ್ ಅವರು US ಅಲ್ಲಿ ಕೆಲಸ ಮಾಡ್ತಿದ್ದವರು ಇಲ್ಲಿ ಬಂದು ಆರ್ಗ್ಯಾನಿಕ್ ಮಂಡ್ಯ ಅಂತ ಒಂದು ಸಂಸ್ಥೆನ ಶುರು ಮಾಡಿದ್ದಾರೆ. ಆ ಥರ ಇನ್ನೂ ಸುಮಾರು ಜನ ಆಗ್ಬೋದು. RNS ಇಂದ ಅಂತಲ್ಲ, ಬೇರೆ ಯಾವ ಕಾಲೇಜಿಂದನೂ ಬೇಕಾದ್ರೂ ಆಗ್ಬೋದು. ಆದರೆ ಈ ಥರ ಒಂದನ್ನ ನಾವೇ ಶುರು ಮಾಡ್ತಾ ಇದೀವಿ. ಈ ಥರ ಕಾರ್ಯಕ್ರಮಗಳು ಬೇರೆಯವರು ಮಾಡ್ತಾ ಇರೋದು. ಬಟ್ ಮೈಕ್ ಅನ್ನೋದು ಒಂದು RNSನ ಬ್ರ್ಯಾಂಡ್, ನಮ್ಮ ಬ್ರ್ಯಾಂಡ್. ಸೊ ಇದರಲ್ಲಿ ತುಂಬ ಜನ ಭಾಗಿಯಾಗ್ತಾರೆ. ಇದರಲ್ಲಿ ಬರೀ ಸ್ಟೂಡೆಂಟ್ಸು ಅಂತಾನೆ ಅಲ್ಲ, ಪೇರೆಂಟ್ಸು ಬರ್ತಾರೆ. ಆಲ್ ಓವರ್ ಕರ್ನಾಟಕ ಯಾರು ಬೇಕಾದ್ರೂ ಬರ್ಬೋದು. ಆ್ಯಂಡ್ ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನ್ ಫೀ ಎಲ್ಲ ಏನಿರಲ್ಲ, ಫ್ರೀ ಇರುತ್ತೆ. ಗೂಗಲ್ ಫಾರ್ಮ್ ಲಿಂಕ್ ಇದೆ. ಆ್ಯಂಡ್ ನಮ್ಮದು RNS FGC RNS IT MBA ಅಂದ್ಬಿಟ್ಟು ಸೋಷಲ್ ಮೀಡಿಯಾಲಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಸ್ಟೋರಿ ಆಗಲಿ ಪೋಸ್ಟಲ್ ಆಗಲಿ ಗೂಗಲ್ ಫಾರ್ಮ್ ಲಿಂಕ್ ಇದೆ. ಅದಕ್ಕೆ ಹೋದರೆ ನೀವು ನಿಮ್ಮ ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ಬೋದು. ಆಲ್ಸೋ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಭಾಗಿಯಾಗ್ತಾರೆ ಅವ್ರಿಗೆಲ್ಲ ಸರ್ಟಿಫಿಕೇಟ್ಸ್ ಇರುತ್ತೆ. ಸೊ ಇದು ಬಂದು ನಮ್ಮ ಕಾರ್ಯಕ್ರಮದ ಬಗ್ಗೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ನೋಡ್ತಾ ಇರೋರು ನಮ್ಮ ಒಂದು ಈವೆಂಟ್ಗೆ ದೊಡ್ಡ ಮಟ್ಟದಲ್ಲಿ ಬಂದು ಸೇರಿ ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ. ಇದೇನಂದರೆ ಎಲ್ಲ ಸ್ಟೂಡೆಂಟ್ಸೇ ಸೇರಿ ಸ್ಟೂಡೆಂಟ್ ಡ್ರಿವನ್ ಪ್ರೋಗ್ರಾಮ್ ಇದು. ನಾವೇ ಎಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಇನ್ನು ಬೇರೆ ಬೇರೆ ಬಗ್ಗೆ ನನ್ನ ಎಲ್ಲ ಸೆಕ್ರೆಟರಿಗಳು ಮಾತಾಡ್ತಾರೆ. ಸೊ ಐ ಇನ್ವೈಟ್ ಯು ಟು ದಿಸ್ ಪ್ರೋಗ್ರಾಮ್. ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಖಂಡಿತ ಆನ್ಲೈನಲ್ಲಿ ಆಗಿಲ್ಲ ಅಂದ್ರೂ ಇಲ್ಲಿ ರಿಜಿಸ್ಟ್ರೇಷನ್ ಡೆಸ್ಕ್ ಇರುತ್ತೆ. ಸೊ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಭಾಗಿಯಾಗ್ಬೋದು. ಆ್ಯಂಡ್ ಅಂದರೆ ಎಲ್ಲರೂ ಬೆಳಗ್ಗೆಯಿಂದ ಇವಾಗ ಅನ್ಕೋತಾರೆ ಈಗ 9:30 ಸ್ಟಾರ್ಟ್ ಆಗುತ್ತೆ, 4:15ವರೆಗೂ ಇರುತ್ತೆ. ಫುಲ್ ಕುತ್ಕೋಬೇಕು, ನಿಮ್ಮ ಇಷ್ಟ. ಫುಲ್ ಕುತ್ಕೋಬೋದು ಅಂದರೆ ಫುಲ್ ಕುತ್ಕೊಂಡು ನೀವು ಪ್ರತಿಯೊಂದು ಕಾರ್ಯಕ್ರಮ ನೋಡ್ಬೋದು. ಆ್ಯಂಡ್ ಈಗ ಕೆಲವರು ಈಗ ಮಧುಚಂದನ್ ಅಂದರೆ ಅವ್ರಿಗೆ, ನವಿಶಂಕರ್ ಅಂದರೆ ಅವ್ರದ್ದು ಸ್ಟೋರಿ ಕೇಳೋಕೆ ಅಂತಾನೆ ಇರ್ತಾರೆ. ಸೊ ಆ ಥರನೂ ಬಂದು ಆ ಈವೆಂಟ್ಗೆ ನೀವು ಭಾಗಿಯಾಗಿ ಆ ಈವೆಂಟ್ನ ಬಗ್ಗೆ ತಿಳ್ಕೊಂಡು ಅವರ ಲೈಫ್ ಸ್ಟೋರಿಗಳನ್ನ ಕೇಳ್ಕೊಂಡು ಮುಂದುವರಿಬೋದು.